Students, welcome back to Statistics by Savita. ಪ್ರೀವಿಯಸ್ಸಲ್ಲಿ ಒಂದು ಸೆಕೆಂಡ್ ಇಯರ್ದು 5 ಮಾರ್ಕ್ಸ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ. ಈಗ ಫಸ್ಟ್ ಇಯರ್ PUC ಫಸ್ಟ್ ಇಯರ್ 5 ಮಾರ್ಕ್ಸ್ ಯಾವ್ಯಾವುದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರ್ಬೋದು ಮಿಡ್ ಟರ್ಮ್ ಎಕ್ಸಾಮ್ಸ್ಗೆ ಅಂತಂದು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ನಾನು ಸಿಲೆಬಸ್ಸು ಮತ್ತು ನಿಮಗೆ ಯಾವ ಪ್ಯಾಟರ್ನಲ್ಲಿ ಬರುತ್ತೆ ಅಂತಲೂ ತೋರಿಸ್ಕೊಟ್ಟಿದ್ದೆ. ಈಗ ಫಸ್ಟ್ ಇಯರಲ್ಲಿ 5 ಮಾರ್ಕ್ಸ್ ಯಾವ್ಯಾವ ಕ್ವಶನ್ಸ್ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರ್ಬೋದು ಅಂತ ಹೇಳಿಬಿಟ್ಟು ನೋಡೋಣಂತೆ. ಇವಾಗ ನೋಡಿ, ಇಲ್ಲಿ PUC ಫಸ್ಟ್ ಇಯರು ಇಂಪಾರ್ಟೆಂಟ್ ಕ್ವಶನ್ಸು ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು. ಈಗ ಎಲ್ಲಿಂದ ನಿಮ್ಗೆ ಸ್ಟಾರ್ಟ್ ಆಗೋದು, ಇಂಟ್ರೊಡಕ್ಷನಿಂದ ಹಿಡ್ಕೊಂಡ್ಬಿಟ್ಟು ಡಿಸ್ಪರ್ಷನ್ವರೆಗೂ ಚಾಪ್ಟರ್ ಇದೆ, ಹೌದಾ? ಈ ಇದರಲ್ಲಿ ಟೋಟಲ್ ಬಂದುಬಿಟ್ಟು ನಿಮಗೆ ಸೆಕ್ಷನ್ ಸಿಯಲ್ಲಿ ಟೋಟಲ್ ಎಷ್ಟು ಕ್ವಶನ್ಸ್ ಇರುತ್ತೆ? 7 ಕ್ವಶನ್ಸ್ ಇರುತ್ತೆ. 7 ಕ್ವಶನ್ಸಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ 4 ಕ್ವಶನ್ಸನ್ನು ಸೆಕ್ಷನ್ ಸಿಯಲ್ಲಿ. ಇನ್ನೊಂದು POQ ಕ್ವಶನ್ ಬರುತ್ತೆ. POQ ಕ್ವಶನ್ ಅಂತ ಅವರೇನು ಮೆನ್ಷನ್ ಮಾಡಿರಲ್ಲ, ಬಟ್ ನೆಕ್ಸ್ಟ್ ಸೆಕ್ಷನ್ ಸಿಯಲ್ಲಿ ಇನ್ನೊಂದು ಪಾರ್ಟ್ ಇರುತ್ತೆ. ಇದು ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟಲ್ಲಿ 4 ಕ್ವಶನ್ಸ್ ಇರುತ್ತೆ. 4 ಕ್ವಶನ್ಸಲ್ಲಿ ನೀವು ಮಾಡಬೇಕಾಗಿರೋದು 2 ಕ್ವಶನ್ಸನ್ನು, ಅಂದರೆ ಟೋಟಲ್ ಬಂದುಬಿಟ್ಟು 6 ಕ್ವಶನ್ಸು. 6 ಕ್ವಶನ್ನು ಎಷ್ಟು ಮಾರ್ಕ್ಸಿಗೆ? 5 ಮಾರ್ಕ್ಸಿಗೆ. ಟೋಟಲ್ ಮಾರ್ಕ್ಸ್ ನಿಮಗೆ ಬಂದುಬಿಟ್ಟು ಅಲ್ಲಿ 30 ಮಾರ್ಕ್ಸು ನೀವು ತೊಗೊಳ್ತೀರಾ ಅಲ್ಲಿ. ಅಂದರೆ ಇನ್ನು 30 ಮಾರ್ಕ್ಸ್ ಅಂತಂದರೆ 10 ಮಾರ್ಕ್ಸಿಂದು 20ಅಲ್ಲಿ 50 ಆಯಿತು. 50 ಪ್ಲಸ್ 1 ಮಾರ್ಕ್ 2 ಮಾರ್ಕ್ಸು 30 ಕ್ವಶನ್ಸು 30 ಮಾರ್ಕ್ಸು. ಇದು ಟೋಟಲ್ ನಿಮಗೆ 30 ಮಾರ್ಕ್ಸ್ ಬರುತ್ತೆ ಅಲ್ಲಿ. ಓಕೆ, ಈಗ ನೋಡಿ 5 ಮಾರ್ಕ್ಸ್ ಯಾವ್ಯಾವುದು ಇಂಪಾರ್ಟೆಂಟು ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಹಾಕಿದ್ದೀನಿ, ಇಲ್ಲಿ ಚಾರ್ಟ್ ಹಾಕಿದ್ದೀನಿ. ಈ ಚಾರ್ಟ್ ಪ್ರಕಾರ ನೀವು ನೋಡ್ಕೊಂಡು ಹೋದರೆ, ಈಗ ಫಸ್ಟ್ ಇಂಟ್ರೊಡಕ್ಷನ್ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ಗೆ ಅಂದರೆ 1 ಆ್ಯಂಡ್ 2 ಮಾರ್ಕ್ಸು ಈಗ ಡಿಫೈನ್ ಸ್ಟ್ಯಾಟಿಸ್ಟಿಕ್ಸು, ವಾಟ್ ಆರ್ ದ ಮೆಥಡ್ಸು, ಅದೆಲ್ಲ 1 ಆ್ಯಂಡ್ 2 ಮಾರ್ಕ್ಸಿಗೆ ಬರುತ್ತೆ. ನಿಮಗೆ ಕೇಳಿದರೆ 5 ಮಾರ್ಕ್ಸಿಗೆ ಕೇಳಿದ್ರಲ್ಲಿ ಒಂದು ಕ್ವಶನ್ನು 5 ಮಾರ್ಕ್ಸಿಗೆ ಬರುತ್ತೆ. ಅದು ಯಾವುದು ಬರ್ಬೋದು ಅಂತಂದರೆ ಫಂಕ್ಷನ್ಸ್, 5 ಫಂಕ್ಷನ್ಸ್ ಕೇಳ್ಬೋದು, 5 ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ಬೋದು, 5 ಲಿಮಿಟೇಷನ್ಸ್ ಕೇಳ್ಬೋದು. ಯೂಸಲಿ ಅವ್ರು ಕೇಳೋದು ಮ್ಯಾಕ್ಸಿಮಮ್ ಮೋಸ್ಟ್ ರಿಪೀಟೆಡ್ ಅಂದರೆ 5 ಫಂಕ್ಷನ್ಸು. ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದಾಗ ಅಲ್ಲಿ ಫಂಕ್ಷನ್ಸನ್ನು ಜಾಸ್ತಿ ಕೇಳಿದ್ದುಂಟು. ಈಗ ಕ್ಯಾರೆಕ್ಟರಿಸ್ಟಿಕ್ಸು ಲಿಮಿಟೇಷನ್ಸು 2 ಮಾರ್ಕ್ಸಿಗೆ ರೈಟ್ ಎನಿ 2, ಅದಕ್ಕೆ 5 ನೀವು ಮಾಡ್ಕೊಂಬಿಟ್ರಿ ಅಂತಂದರೆ ಅಲ್ಲಿ 2 ಮಾರ್ಕ್ಸಿಗೂ ಬರುತ್ತೆ ಮತ್ತು 5 ಮಾರ್ಕ್ಸಿಗೂ ಕೂಡ ನೀವು ಅದನ್ನು ಬರಿಬೋದು. ಇದು ಆರ್ಗನೈಜೇಷನ್ ಆಫ್ ಅ ಡೇಟಾ. ಸೆಕೆಂಡ್ ಕ್ವಶನ್ನು ಇದು ಫಸ್ಟ್ ಇಂಟ್ರೊಡಕ್ಷನ್ನು. ಸೆಕೆಂಡ್ ಆರ್ಗನೈಜೇಷನ್ ಆಫ್ ಡೇಟಾ ಅಲ್ಲಿ 5 ಮಾರ್ಕ್ಸಿಗೆ ಯಾವ ಕ್ವಶನ್ ಬರ್ಬೋದು ಅಂತಂದರೆ ಡಿಫೈನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ ಮತ್ತು ಅದರದ್ದು ಮೆಥಡ್ಸು ಮತ್ತು ಸೋರ್ಸನ್ನು ಮಾಡಬೇಕಾಗುತ್ತೆ ನೀವು. ಅದರ ಡೆಫಿನಿಷನ್ನು, ಅದರದ್ದು ಎಕ್ಸ್ಪ್ಲನೇಷನ್ನು ಮತ್ತು ಸೋರ್ಸಸ್ಸು ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೊಂದು ಸತಿ ಏನು ಕೇಳಿದ್ದಾರೆ ಅಂದರೆ ಡಿಫೈನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾ ಮತ್ತು ರೈಟ್ ದ ಮೆಥಡ್ಸ್ ಅಂತ ಕೇಳಿದ್ದಾರೆ. ಒಂದೊಂದು ಸತಿ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಮೆಥಡ್ಸ್ ಆಫ್ ಪ್ರೈಮರಿ ಡೇಟಾ ಆ್ಯಂಡ್ ರೈಟ್ ದ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ ಅಂತ ಹೇಳಿಬಿಟ್ಟು ಅದಕ್ಕೆ ಕಂಪ್ಲೀಟಾಗಿ ಅದನ್ನು ಅಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಡೇಟಾನ ಮಾಡ್ಕೊಳ್ಬೇಕಾಗತ್ತೆ. ಥರ್ಡ್ ಕ್ವಶನ್ ಬಂದುಬಿಟ್ಟು ನಿಮಗಲ್ಲಿ ಕ್ವಶನ್ನೇರ್ದು 5 ಪ್ರಿನ್ಸಿಪಲ್, ಜನರಲ್ ಪ್ರಿನ್ಸಿಪಲ್ಸ್ ಅಂತ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಮೀನ್ಸ್ ಹೌ ಟು ಡ್ರಾಫ್ಟ್ ಅ ಕ್ವಶನ್ನೇರ್, ಯು ಹ್ಯಾವ್ ಟು ಕೀಪ್ 5 ಪಾಯಿಂಟ್ಸ್, ರಿಮೆಂಬರ್ ದೇರ್ 5 ಪಾಯಿಂಟ್ಸ್ ಕ್ವಶನ್ನೇರ್ಗೆ ಯಾವ್ಯಾವುದು. ಇಫ್ ಹೌ ಟು ಡ್ರಾಫ್ಟ್ ಅ ಕ್ವಶನ್ನೇರ್ ಅಂದಾಗ ಈಗ ಕ್ವಶನ್ಸ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ, ಎಸ್ ಆರ್ ನೋ ಟೈಪ್, ಲಾಜಿಕಲ್, ಸೀರೀಸ್, ಆಮೇಲೆ ಇಟ್ ಶುಡ್ ಬಿ ಸಿಂಪಲ್ ಆ್ಯಂಡ್ ದ ಕ್ವಶನ್ನೇರ್ ಶುಡ್ ಬಿ ಅಟ್ರಾಕ್ಟಿವ್, ಇದೆಲ್ಲ ಕ್ವಶನ್ಸು 5 ಪಾಯಿಂಟ್ಸನ್ನು ಅಲ್ಲಿ 5 ಮಾರ್ಕ್ಸಿಗೆ ಕೇಳಿದರೆ ನೀವು ಅಲ್ಲಿ ಬರಿಬೇಕು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸ್ಯಾಂಪ್ಲಿಂಗ್ ಆ್ಯಂಡ್ ಇಟ್ಸ್ ಮೆಥಡ್ಸು. ಡಿಫೈನ್ ಸ್ಯಾಂಪ್ಲಿಂಗು ಮತ್ತು ಅದರದ್ದು ಮೆಥಡ್ಸು 3 ಮೆಥಡ್ ಬರುತ್ತೆ. ಆ 3 ಮೆಥಡನ್ನು ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇದು ಫಸ್ಟ್ 2 ಚಾಪ್ಟರ್ಸಲ್ಲಿ 4 ಕ್ವಶನ್ಸ್ ಬರ್ಬೋದು ನಿಮಗೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಮತ್ತು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಇದು. ಈಗ ನೆಕ್ಸ್ಟು ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನಲ್ಲಿ ವೆರಿ ವೆರಿ ಇಂಪಾರ್ಟೆಂಟು. ನೀವು ನಾನು ಥಿಯರಿ ಮಾಡಲ್ಲ, ನಾನು ಪ್ರಾಕ್ಟಿಕಲ್ ಪಾರ್ಟ್ ಮಾಡ್ತೀನಿ ಅಂತಂದರೆ ಇಲ್ಲಿಂದ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಮತ್ತು ಅದು ಥಿಯರಿನೂ ಈಸಿಯಾಗೇ ಇದೆ, ಪಾಯಿಂಟ್ಸನ್ನು ಬರೆದ್ಬಿಟ್ರೆ ಸಾಕು. ಈಗ ನೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಂಕ್ ಟೇಬಲ್ ಅಥವಾ ಡೇಟಾ ಟೇಬಲ್ಲು. ಬ್ಲ್ಯಾಂಕ್ ಟೇಬಲ್ಲು ಹೆಂಗಂತಂದರೆ ನಿಮ್ಗಲ್ಲಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಕೊಟ್ಟಿರ್ತಾರೆ. ನೀಟಾಗಿ ಒಂದು ಬ್ಲ್ಯಾಂಕ್ ಟೇಬಲ್ನ ಡ್ರಾ ಮಾಡಬೇಕು.
ಬಟ್ ಇಲ್ಲಿ ಹೆಡ್ ನೋಟು ಫುಟ್ ನೋಟು ಅದನ್ನು ಸರಿಯಾಗಿ ನೀವೆಲ್ಲ ಕಡೆನೂ ಹಾಕ್ಕೊಳ್ಬೇಕು. ಮತ್ತು ಡೇಟಾ ಟೇಬಲ್ ಅಂದರೆ ಇಲ್ಲಿ ಕಾಫಿ ಡ್ರಿಂಕಿಂಗು, ಸ್ಮೋಕಿಂಗ್ ಹ್ಯಾಬಿಟ್ಟು ಈ ರೀತಿಯಾದ ಕ್ವಶನ್ಸು ಒಂದಿಷ್ಟು ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಆ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿಬಿಟ್ಟು ಆ ಡೇಟಾ ಟೇಬಲ್ನ ಸಿಂಪಲ್ ಆಗಿರುವಂಥದ್ದು ಒಂದು ಟೇಬಲ್ನ ಕೇಳ್ತಾರಲ್ಲಿ. ಬ್ಲ್ಯಾಂಕ್ ಟೇಬಲ್ ಕೇಳಿಲ್ಲ ಅಂತಂದರೆ ಅದನ್ನು ಕೇಳ್ತಾರೆ. ನೆಕ್ಸ್ಟ್ ಟ್ಯಾಲಿ ಬಾರ್ ಇದು ಕಂಪಲ್ಸರಿ ಒಂದು ನಿಮಗೆ ಡಿಸ್ಕ್ರೀಟ್ ಇರ್ಬೋದು, ಅಂದರೆ ಎಕ್ಸು ಎಫ್ ಕೊಡ್ಬೋದು, ಅಥವಾ ಕ್ಲಾಸ್ ಇಂಟರ್ವಲ್ಲು ಮತ್ತು ಫ್ರೀಕ್ವೆನ್ಸಿ ಕೊಡ್ಬೋದು. ಅಲ್ಲಿ ಕ್ಲಾಸ್ ಇಂಟರ್ವಲ್ನ ಮೆನ್ಷನ್ ಮಾಡಿರ್ತಾರೆ. ಐದರ್ ಇಟ್ ಈಸ್ 5 ಆ್ಯಸ್ ಅ ವಿಡ್ತ್ ಆರ್ ಇಟ್ ಈಸ್ 10 ಆ್ಯಸ್ ಅ ವಿಡ್ತ್. ಟ್ಯಾಲಿ ಬಾರು. ನೆಕ್ಸ್ಟ್ ಕ್ವಶನ್ನು ಟ್ಯಾಲಿ ಬಾರ್ ಒಂದು ಕಂಪಲ್ಸರಿ. ಬ್ಲ್ಯಾಂಕ್ ಟೇಬಲ್ಲು ಈಗ ನೋಡಿ 1, 2 ಇದರಲ್ಲಿ ಯಾವುದಾದ್ರೂ ಒಂದು ನೀವು ಬರ್ಕೊಂಡ್ಬಿಟ್ರಿ ಅಂತಂದರೆ ಇಲ್ಲಿ 3 ಕ್ವಶನ್ ಆಗಿಬಿಡುತ್ತೆ ನಿಮಗೆ. ಡೈಗ್ರಾಮಲ್ಲಿ ಒಂದು ಕ್ವಶನ್ ಕಂಪಲ್ಸರಿ. ಡೈಗ್ರಾಮಲ್ಲಿ ಯಾವುದಾದ್ರೂ ಒಂದು ಡೈಗ್ರಾಮ್ ಕೇಳ್ಬೋದು ನಿಮಗೆ. ಮತ್ತು ಗ್ರಾಫಲ್ಲೂ ಕೂಡ ಒಂದು ಹಿಸ್ಟೋಗ್ರಾಮ್ ಕೇಳ್ಬೋದು, ಅಥವಾ ಗೈವ್ ಕರ್ವ್ ಇರ್ಬೋದು, ಫ್ರೀಕ್ವೆನ್ಸಿ ಪಾಲಿಗಾನು, ಫ್ರೀಕ್ವೆನ್ಸಿ ಕರ್ವು. ಯೂಸಲಿ ಅದನ್ನು ಒಂದು ಗ್ರಾಫನ್ನು ಇಲ್ಲಿ ಡೈಗ್ರಾಮ್ಸ್ ಅಥವಾ ಗ್ರಾಫು ಒಂದೊಂದು ಕ್ವಶನ್ನು ಕಂಪಲ್ಸರಿ. ಒಂದು ಸೆಕ್ಷನ್ ಸಿಯಲ್ಲಿ ಕೇಳಿಬಿಟ್ಟು ಫಸ್ಟ್ ಪಾರ್ಟಲ್ಲಿ, ಸೆಕೆಂಡಲ್ಲಿ ಇನ್ನೊಂದು ಗ್ರಾಫ್ ಕೇಳ್ಬೋದು. ನೆಕ್ಸ್ಟು ಸೆಂಟ್ರಲ್ ಟೆಂಡೆನ್ಸಿ, ದಟ್ ಈಸ್ ಅ ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್ ಆ್ಯಂಡ್ ಹಾರ್ಮೋನಿಕ್ ಮೀನ್. ಇದರಲ್ಲೂ 5ರಲ್ಲಿ 2 ಯಾವುದಾದ್ರೂ ಬರುತ್ತೆ ಅಂದ್ಕೊಳ್ತೀನಿ ನಾನು. ಏಕೆಂದರೆ ಮೀನು, ಮೀಡಿಯನ್ನು, ಮೋಡು ಯಾವುದಾದ್ರೂ ಫಸ್ಟ್ ಪಾರ್ಟಲ್ಲಿ ಮೀನು ಕೇಳಿಬಿಟ್ರೆ ಸೆಕೆಂಡ್ ಪಾರ್ಟಲ್ಲಿ ಮತ್ತೊಂದು ಕೇಳ್ಬೋದು. ಇದು 5 ನೀವು ಮಾಡ್ಕೊಳ್ಬೇಕಾಗುತ್ತಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕ್ವಾರ್ಟೈಲ್ಸು, ಡೆಸೈಲ್ಸು, ಪರ್ಸೆಂಟೈಲ್ಸು, ದಟ್ ಈಸ್ ಅ ಪಾರ್ಟೇಷನ್ ವ್ಯಾಲ್ಯೂಸು. ಪಾರ್ಟೇಷನ್ ವ್ಯಾಲ್ಯೂಸಲ್ಲಿ ಒಂದು D2, Q3, P22 ಅಥವಾ 25 ಈ ರೀತಿಯಾದ ಒಂದು ಕ್ವಶನ್ ಬರ್ಬೋದು. ಬಟ್ ಡಿಸ್ಕ್ರೀಟ್ ಕೇಸಲ್ಲಿ ಕೇಳ್ಬೋದು ಅಂದ್ಕೊಳ್ತೀನಿ 5 ಮಾರ್ಕ್ಸಿಗೆ. ಯಾಕಂದರೆ ಕ್ಲಾಸ್ ಇಂಟರ್ವಲ್ ಕೊಟ್ಬಿಟ್ರೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ನಿಮಗೆ ಡಿಸ್ಕ್ರೀಟ್ ಕೇಸಲ್ಲಿ ಎಕ್ಸು ಮತ್ತು ಎಫ್ ಕೊಟ್ಬಿಟ್ಟು ಕೇಳ್ಬೋದು. ಲಾಸ್ಟ್ ಬಂದುಬಿಟ್ಟು ಡಿಸ್ಪರ್ಷನ್ ಚಾಪ್ಟ್ರಲ್ಲಿ ಅಲ್ಲಿ ಮೀನ್ ಡೆವಿಯೇಷನ್ ಇದೆ, ಕ್ವಾರ್ಟೈಲ್ ಡೆವಿಯೇಷನ್ನು, ಸ್ಟ್ಯಾಂಡರ್ಡ್ ಡೆವಿಯೇಷನ್ನು ಮತ್ತು ರೇಂಜ್ ಅಂತೂ 2 ಮಾರ್ಕ್ಸಿಗೆ ಕೇಳ್ತಾರೆ. ಇಲ್ಲಿ ಐದರ್ ಕ್ವಾರ್ಟೈಲ್ ಡೆವಿಯೇಷನ್ ಕೇಳ್ಬೋದು ಮತ್ತು ಸ್ಟ್ಯಾಂಡರ್ಡ್ ಡೆವಿಯೇಷನ್. ಯಾಕಂದರೆ ಮೀನ್ ಡೆವಿಯೇಷನ್ ತುಂಬ ಲೆಂದಿ ಪ್ರೊಸೀಜರು, ಅದನ್ನು 10 ಮಾರ್ಕ್ಸಿಗೆ ಕೇಳಿದರೆ ಇಲ್ಲಿ ಇದರ 2ರಲ್ಲಿ ನಿಮಗೊಂದು ಕೇಳ್ಬೋದುಂಟು. ಇದು ನಿಮ್ಮದು 5 ಮಾರ್ಕ್ಸಿಂದು ಕಂಪ್ಲೀಟ್ ಆಗಿರುವಂಥ ಸೆಟ್ ಆಫ್ ಕ್ವಶನ್ಸ್. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು. ಓಕೆ ಸ್ಟೂಡೆಂಟ್ಸ್, ಇದರಲ್ಲಿ ಯಾವುದು ನಿಮಗೆ ಬರೋದಿಲ್ಲ ಅಥವಾ ನಿಮಗೆ ಕನ್ಫ್ಯೂಷನ್ ಇದೆ, ತಿಳಿದಿಲ್ಲ ಕ್ಲಾಸಲ್ಲಿ ಅಂತಂದರೆ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ.